ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಕಲಿಕಾ ಚೇತರಿಕೆಯಲ್ಲಿ ಇವತ್ತು 9ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಕಲಿಕಾ ಹಾಳೆ 28ರ ಉತ್ತರಗಳನ್ನು ನೋಡುವ. ಇಲ್ಲಿಯವರೆಗೆ ಸುಮಾರು 27 ಕಲಿಕಾ ಹಾಳೆಗಳ ಉತ್ತರಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ತಾವುಗಳು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 9ನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡಬಹುದು. ದಯಮಾಡಿ ತಾವುಗಳು ಹೊಸಬರಾಗಿದ್ರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ಸೊ ವಿಡಿಯೋನ ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಈ ವಿಡಿಯೋ ಲಿಂಕನ್ನು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಏನಾದರೂ ಸಂದೇಹಗಳು ಇದ್ರೆ, ಡೌಟ್ ಇದ್ರೆ ತಾವು ಕಮೆಂಟ್ನಲ್ಲಿ ಪಿನ್ ಅನ್ನು ಸಹಿತ ಮಾಡಬಹುದು. ಶುರು ಮಾಡೋಣ 9ನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಹಾಳೆ 28ರ ಉತ್ತರಗಳನ್ನು. ಚಟುವಟಿಕೆ 1 ಇದೆ. ಪ್ರತಿ ವರ್ಷ ನಾವು ದೇಶದಾದ್ಯಂತ ಕೆಲವು ಹಬ್ಬಗಳನ್ನು ಆಚರಿಸ್ತೇವೆ. ಅವು ಯಾವುವು ಎಂಬುದನ್ನು ನೆನಪಿಸಿಕೊಳ್ಳಿ. ಅದನ್ನು ಯಾವ ಕಾರಣಕ್ಕೆ ನೆನಪಿಗೆ ಆಚರಿಸ್ತೇವೆ ಎಂಬುದನ್ನು ಅತ್ಯಂತ ಸಂಕ್ಷಿಪ್ತವಾಗಿ ಬರೆಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ದೇಶದಾದ್ಯಂತ ಕೆಲವು ಹಬ್ಬಗಳನ್ನು ಆಚರಣೆ ಮಾಡ್ತಾರೆ ಅಂತ ಕೇಳಿದ್ದಾರೆ. ಓಕೆ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರ ನೋಡುವ. ಸೊ ಮೊದಲಿಗೆ ದೀಪಾವಳಿ. ಸೊ ಸಕಲ ಶ್ರೇಯಸ್ಸುಗಳಿಗೆ ಲಕ್ಷ್ಮೀ ಕಾರಣ ಅಂತ ಭಾವಿಸಿ ಜನ ಏನು ಮಾಡ್ತಾರಪ್ಪ ಅಂದ್ರೆ ದೇಶಾದ್ಯಂತ ಒಂದು ಧಾರ್ಮಿಕವಾಗಿ ದೀಪಾವಳಿ ಹಬ್ಬವನ್ನು ಏನು ಮಾಡ್ತಾರೆ, ಹಿಂದೂ ಧರ್ಮದ ಜನರು ಆಚರಿಸ್ತಾರೆ. ಸೊ ಬೇರೆ ಬೇರೆ ರಾಜ್ಯಗಳಲ್ಲಿ. ಇನ್ನು ಎರಡನೇದು ದಸರಾ. ಸೊ ಇದನ್ನು ಕೂಡ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ವಾಚಿಸ್ತಾರೆ. ದುಷ್ಟರ ಶಿಕ್ಷೆ, ಶಿಷ್ಟರ ರಕ್ಷಣೆಯನ್ನ ಮಾಡಲು ದುರ್ಗಾದೇವಿಯ 9 ಅವತಾರಗಳಲ್ಲಿ ಪೂಜೆಯನ್ನ ಮಾಡ್ತಾರೆ. ನೆಕ್ಸ್ಟ್ ಇರ್ತಕ್ಕಂಥದ್ದು ಹೋಳಿ ಹಬ್ಬ. ಹೊಲಗಳು ಪೂರ್ಣವಾಗಿ ಅರಳುತ್ತಿರುವಾಗ ಮತ್ತು ಜನರು ಉತ್ತಮ ಫಸಲಿನ ನಿರೀಕ್ಷೆಯಲ್ಲಿರುವಾಗ ಜನ ಹೋಳಿ ಹಬ್ಬವನ್ನು ಏನು ಮಾಡ್ತಾರಪ್ಪ ಅಂದ್ರೆ ಆಚರಣೆಯನ್ನ ಮಾಡ್ತಾರೆ. ಸೊ ಕಾಮನ ದಹನ ಅಂತ ಕರೀತಾರೆ. ಸೊ ಅದನ್ನು ಕೂಡ ಪೌರಾಣಿಕವಾಗಿ ಕಥೆಯನ್ನು ಕೂಡ ಅದಕ್ಕೆ ಒಂದು ಇದೆ. ಅಷ್ಟಲ್ಲದೆ ಸಮಾಜವನ್ನ ಒಟ್ಟುಗೂಡಿಸೋ ಸಲುವಾಗಿ, ದೇಶದ ಜಾತ್ಯತೀತ ರಚನೆಯನ್ನ ಬಲಪಡಿಸೋ ಸಲುವಾಗಿ ಕೂಡ ಏನು ಮಾಡ್ತಾರಪ್ಪ ಅಂದ್ರೆ ಹೋಳಿ ಹಬ್ಬವನ್ನ ಆಚರಣೆಯನ್ನ ಮಾಡ್ತಾರೆ. ಇದು ಕೂಡ ಒಂದು ಮಹತ್ವನೇ ಇದೆ. ಚಟುವಟಿಕೆ 2ಕ್ಕೆ ಹೋಗೋಣ. ರಾಷ್ಟ್ರೀಯ ಹಬ್ಬಗಳು ಮತ್ತು ಆಚರಣೆಯ ಕಾರಣ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ತಾವು ರಾಷ್ಟ್ರೀಯ ಹಬ್ಬಗಳ ಹೆಸರುಗಳು ಬರೀಬೇಕು, ಇಲ್ಲಿ ಆಚರಣೆಗೆ ಕಾರಣಗಳನ್ನು ಬರೀಬೇಕು. ಸೊ ಮೊದಲನೇದಾಗಿ ಗಣರಾಜ್ಯೋತ್ಸವ ನೋಡೋಣ. ಸೊ ಇದನ್ನ ಜನವರಿ 26ರಂದು ಭಾರತ ಗಣತಂತ್ರವಾದ ಕಾರಣ ಏನ್ ಮಾಡ್ತಾರಪ್ಪ ಅಂದ್ರೆ ಗಣರಾಜ್ಯೋತ್ಸವನ ಆಚರಣೆಯನ್ನ ಮಾಡ್ತಾರೆ. ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ 15ರಂದ ಭಾರತ ಸ್ವಾತಂತ್ರ್ಯಗೊಂಡ ಕಾರಣಕ್ಕಾಗಿ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆಯನ್ನ ಮಾಡ್ತಾರೆ. ಮಕ್ಕಳ ದಿನಾಚರಣೆ ಇದೆ. ನವೆಂಬರ್ 14ರಂದು ಜವಾಹರ್ಲಾಲ್ ನೆಹರು ಅವರ ಜನ್ಮ ದಿನಾಚರಣೆ ಕಾರಣ ಮಕ್ಕಳ ದಿನಾಚರಣೆ ಅಂತ ಆಚರಿಸ್ತಾರೆ. ಶಿಕ್ಷಕರ ದಿನಾಚರಣೆ ಬರ್ತದೆ ಸೆಪ್ಟೆಂಬರ್ 5ರಂದು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆಯ ಕಾರಣ. ಸೊ ಅದನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಶಿಕ್ಷಕರ ದಿನಾಚರಣೆ ಅಂತ ಆಚರಿಸ್ತಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರಿದ್ದಾರೆ. ಸೊ ಏಪ್ರಿಲ್ 14ರಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನ ಆಚರಣೆಯನ್ನ ಮಾಡ್ತಾರೆ. ಸೊ ಇಷ್ಟು ಈ ರಾಷ್ಟ್ರೀಯ ಹಬ್ಬಗಳು ಮತ್ತು ರಾಷ್ಟ್ರೀಯ ಹಬ್ಬಗಳ ಆಚರಣೆಗೆ ಕಾರಣಗಳು ಇತ್ತು ಅಂತಕ್ಕಂಥದ್ದು. ಇನ್ನ ಮುಂದೆ ಸ್ವಲ್ಪ ಅವ್ರು ಏನ್ ಮಾಡಿದ್ದಾರೆ, ವಿಷಯ ಕೊಟ್ಟಿದ್ದಾರೆ, ಅದನ್ನೇನಿದೆ ಅಂತ ನೋಡೋಣ. ಮೇಲಿನ ಹಬ್ಬಗಳಲ್ಲಿ ಗಣರಾಜ್ಯೋತ್ಸವ ಯಾವಾಗ ಆಚರಿಸ್ತಾರೆ, ನಿಮ್ಮ ಶಾಲೆಯಲ್ಲಿ ಅದರ ಆಚರಣೆ ಹೇಗಿರ್ತದ, ಅದನ್ನು ಏಕೆ ಆಚರಿಸಬೇಕು ಅನ್ನೋದರ ಮಹತ್ವವನ್ನ ಇಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ಕೊಟ್ಟಿದ್ದಾರೆ. ಸೊ ತಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಸೊ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕದ್ದು ಆಗಸ್ಟ್ 15, 1947ರಂದು. ಮುಂದೆ ಇಲ್ಲಿ ಭಾರತ ಸ್ವಾತಂತ್ರ್ಯ ಬಂದಾಗ ಬಹಳ ಸಮಸ್ಯೆಗಳು ಏನಾಯ್ತಪ್ಪ ಅಂದ್ರೆ ಎದುರಿಸ್ತು. ಒಂದು ನಿರಾಶ್ರಿತರ ಸಮಸ್ಯೆ, 2 ಸಂಸ್ಥಾನಗಳ ವಿಲೀನೀಕರಣ, 3ನೇದು ಸಂವಿಧಾನದ ರಚನೆ. ಈ ಸಂವಿಧಾನದ ರಚನೆನೇ ಒಂದು ಏನಾಯ್ತಪ್ಪ ಅಂತಂದ್ರೆ ದೊಡ್ಡದಾಗಿರ್ತಕ್ಕಂಥ ಸಮಸ್ಯೆ ಆಯ್ತು. ಸಂವಿಧಾನ ಅಂದ್ರೆ ಏನಪ್ಪಾ ಅಂದ್ರೆ ಒಂದು ದೇಶದ ಮೂಲಭೂತ ಕಾನೂನು ಅಂತ ಕರಿತೀವಿ. ಅಂದ್ರೆ ಇದು ದೇಶದ ಆಡಳಿತ ವ್ಯವಸ್ಥೆಗೆ ಚೌಕಟ್ಟನ್ನು ಏನ್ ಮಾಡ್ತದಪ್ಪ ಅಂದ್ರೆ ಒದಗಿಸ್ತದ. ಇಲ್ಲಿ ಈ ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ 9ನೇ ಡಿಸೆಂಬರ್ 1946ರಂದು ನಡೀತದ. ಅದರ ಅಧ್ಯಕ್ಷರು ಯಾರಾಗಿದ್ರಪ್ಪ ಅಂದ್ರೆ ಸಚ್ಚಿದಾನಂದ ಸಿನ್ಹಾ, ಹಂಗಾಮಿ ಅಧ್ಯಕ್ಷರು. 11ನೇ ಡಿಸೆಂಬರ್ 1946ರಂದ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಖಾಯಂ ಅಧ್ಯಕ್ಷರಾಗ್ತಾರೆ. TT ಕೃಷ್ಣಮಾಚಾರ್ಯ ಅವರನ್ನ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಾರೆ. ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಡಾಕ್ಟರ್ BR ಅಂಬೇಡ್ಕರ್, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಕರ್ನಾಟಕ ರಾಜ್ಯದಿಂದ ಪ್ರತಿನಿಧಿಯನ್ನ ಮಾಡಿರ್ತಕ್ಕಂಥ S ನಿಜಲಿಂಗಪ್ಪ, KC ರೆಡ್ಡಿ ಎಲ್ಲ ಏನಾಗ್ತಾರಪ್ಪ ಅಂದ್ರೆ ಸದಸ್ಯರಾಗ್ತಾರೆ. ಓಕೆ, ಈ ಎಲ್ಲ ಸಂವಿಧಾನದ ವಿವರವನ್ನ ಪರಿಶೀಲನೆ ಮಾಡಕ್ಕೆ ಕರಡು ರಚನಾ ಸಮಿತಿ ಅಂತ ಏನ್ ಮಾಡ್ತಾರಪ್ಪ ಅಂದ್ರೆ ಮಾಡ್ತಾರೆ. ಇದು ಸ್ವಲ್ಪ ನೆನಪಿಟ್ಕೊಳ್ಬೇಕು. ಹಾಗಾದ್ರೆ
ಇಲ್ಲಿ ಏನದಂದ್ರೆ ಸಂವಿಧಾನ ರಚನೆಗಾಗಿ 22 ಸಮಿತಿಗಳು, 5 ಉಪಸಮಿತಿಗಳನ್ನು ರಚನೆಯನ್ನ ಮಾಡ್ತಾರೆ. ಓಕೆ, ಸೊ ಇದರಲ್ಲಿ ಮುಖ್ಯವಾಗಿ ಬರೋದೇ ಕರಡು ಸಮಿತಿ. ಡಾಕ್ಟರ್ BR ಅಂಬೇಡ್ಕರ್ ಅವರ ಅಧ್ಯಕ್ಷರು ಆಗಿದ್ರು. ಸೊ ಡಾಕ್ಟರ್ BR ಅಂಬೇಡ್ಕರ್ ಅವರ ಅಪಾರ ಕೊಡುಗೆಗಳ ಕಾರಣಕ್ಕಾಗಿ ಸಂವಿಧಾನಕ್ಕಾಗಿ ಅವರನ್ನ ಸಂವಿಧಾನದ ಶಿಲ್ಪಿ ಅಂತ ಕರೀತಾರೆ. ಈ ಸಮಿತಿಯಲ್ಲಿ ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್ ಅವರಿದ್ರು, KM ಮುನ್ಸಿ ಅವರಿದ್ರು, ಸಿ ಮಾಧವರಾವ್ ಇವರೆಲ್ಲ ಏನಾಗಿದ್ರಪ್ಪ ಅಂದ್ರೆ ಕರಡು ಸಮಿತಿಯ ಸದಸ್ಯರು ಆಗಿದ್ರು. ಸೊ ಇಷ್ಟು ವಿದ್ಯಾರ್ಥಿಗಳಲ್ಲಿ ಗಣರಾಜ್ಯೋತ್ಸವ ಆಚರಣೆಗೆ ಕಾರಣಗಳನ್ನು ಕೇಳಿದ್ರು. ಗಣರಾಜ್ಯೋತ್ಸವ ಆಚರಣೆಗೆ ಇರ್ತಕ್ಕಂಥ ಹಿನ್ನೆಲೆ ಏನು, ಅದರ ಮಹತ್ವ ಏನು ಅನ್ನೋದನ್ನ ತಮ್ಗೆ ಏನ್ ಮಾಡಿದಾರಪ್ಪ ಅಂದ್ರೆ ವಿಸ್ತಾರವಾಗಿ ಕಲಿಕಾ ಹಾಳೆ 28ರಲ್ಲಿ ಕೊಟ್ಟಿದ್ದಾರೆ. ಸೊ ಹೋಪ್ ನಿಮ್ಗೆ ಇಲ್ಲಿಗೆ ಈ ವಿಡಿಯೋದಲ್ಲಿ ಇರ್ತಕ್ಕಂಥ ವಿಷಯಾಂಶ ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೀನಿ. ಹಿಂದಿನ ವಿಡಿಯೋಗಳನ್ನು ನೋಡಿ, ಯಾಕಂದ್ರೆ ಹಿಂದಿನ ವಿಡಿಯೋಗಳಲ್ಲಿ ನಾವು ಸುಮಾರಾಗಿ ತುಂಬಾ ಚೆನ್ನಾಗಿ ಏನ್ ಮಾಡಿದ್ದೀವಿ, ಕ್ವಶನ್ ಆನ್ಸರ್ಸ್ಗಳನ್ನಾಗಿರ್ಬೋದು, ಕಲಿಕಾ ಹಾಳೆಗಳ ಉತ್ತರಗಳನ್ನಾಗಿರ್ಬೋದು, ತುಂಬಾ ಉತ್ತಮ ಗುಣಮಟ್ಟದ ನಾವೇನ್ ಮಾಡಿದ್ದೀವಿ, ಪೋಸ್ಟ್ ಅನ್ನ ಮಾಡಿದ್ದೀವಿ. ವಿಡಿಯೋಗಳನ್ನು ನೋಡ್ತೀರಿ, ಬಟ್ ಅವುಗಳನ್ನ ಲೈಕ್ ಮಾಡೋದಿಲ್ಲ, ಶೇರ್ ಮಾಡೋದಿಲ್ಲ. ಅದುವೇ ನಮ್ಗೆ ಏನಾಗತ್ತಪ್ಪ ಅಂತಂದ್ರೆ ಒಂದಿಷ್ಟು ಬೇಜಾರಾಗ್ತದೆ. ನೀವು ವಿಡಿಯೋವನ್ನು ನೋಡಿದ ಮೇಲೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಬೇಕು. ಓಕೆ, ನಿಮ್ಮದೇ ಆಗಿರ್ತಕ್ಕಂಥ ಶಾಲೆ ಟೆಲಿಗ್ರಾಮ್ ಗ್ರೂಪ್ಗಳ, ವಾಟ್ಸಪ್ ಗ್ರೂಪ್ಗಳು ಇರ್ತವೆ, ಅಲ್ಲಿ ಇದರ ಲಿಂಕ್ಗಳನ್ನು ಸಹಿತ ತಾವೇನು ಮಾಡಿರಿ, ಶೇರನ್ನು ಮಾಡಿದ್ದೆ ಆದರೆ ಸೊ ನೀವು ನೋಡ್ತೀರಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಕೂಡ ನೋಡ್ತಾರೆ. ಸೊ ಇಲ್ಲಿ ನಾವು ನಿಮ್ಗೇನು SA1 ಎಕ್ಸಾಮ್ ಆಗಬೇಕಾಗಿದೆಯಲ್ಲ ಅರ್ಧ ವಾರ್ಷಿಕ ಪರೀಕ್ಷೆಗೆ, ಸೊ ನಾವುಗಳು ಹಿಂದಿ ಮತ್ತು SS ನಲ್ಲಿ ಕೂಡ 80 ಮಾರ್ಕ್ಸಿದ ಕ್ವಶನ್ ಪೇಪರ್ಸ್ಗಳನ್ನು ಹಾಕಿದ್ದೀವಿ. ತಾವು ನೋಡದೇ ಇದ್ರೆ ಸೊ ನಮ್ಮ ಚಾನಲ್ನಲ್ಲಿ ಏನಿದೆಪ್ಪ ಅಂದರೆ FA ಮತ್ತು SA ಕ್ವಶನ್ ಪೇಪರ್ಸ್ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ತುಂಬ ಉತ್ತಮ ಗುಣಮಟ್ಟವಾಗಿರ್ತಕ್ಕಂಥ ನಿಮಗೆ ಪರೀಕ್ಷೆ ಬಗ್ಗೆ ಒಂದು ಪ್ಯಾಟರ್ನ್ ಗೊತ್ತಾಗ್ತದ, ನಿಮಗೆ ತುಂಬ ಯೂಸ್ ಆಗ್ತದ ಅಂತ ಹೇಳೋ ಸಲುವಾಗಿನೇ ಆ ಕ್ವಶನ್ ಪೇಪರ್ಗಳನ್ನು ನಾವೇನು ಮಾಡಿದ್ದೀವಿ, ಹಾಕಿದ್ದೀವಿ. ತುಂಬ ಜನ ಸ್ಟೂಡೆಂಟ್ಸ್ಗಳಾಗಿರ್ಬೋದು ಮತ್ತು ಟೀಚರ್ಸ್ಗಳ ಒಂದು ರಿಕ್ವೆಸ್ಟ್ ಇತ್ತು, ಕ್ವಶನ್ ಪೇಪರ್ಗಳನ್ನು ಅಪ್ಲೋಡ್ ಮಾಡಿ ಸರ್ ಅಂತ. ಸೊ ಅದಕ್ಕಾಗಿ ನಾವು ಕ್ವಶನ್ ಪೇಪರ್ಸ್ಗಳನ್ನು ಅಪ್ಲೋಡ್ಗಳನ್ನು ಮಾಡಿದ್ದೀವಿ. ಸೊ ಪಾಠದಲ್ಲಿರ್ತಕ್ಕಂಥ ಪಠ್ಯಪುಸ್ತಕದ ಕ್ವಶನ್ ಆನ್ಸರ್ಸ್ಗಳನ್ನು ಸಹಿತ ತಾವು ಅಭ್ಯಾಸಗಳನ್ನು ಮಾಡಬೇಕು. ಸೊ ಆ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಪ್ರಶ್ನೆ ಉತ್ತರಗಳನ್ನು ಸಹಿತ ವಿಡಿಯೋಗಳನ್ನು ನಾವೇನು ಮಾಡಿದ್ದೀವಿ, ಅಪ್ಲೋಡನ್ನು ಮಾಡ್ತಾ ಇದ್ದೀವಿ. ಸೊ ಅದಕ್ಕೂ ಕೂಡ ನೀವು ರಿವೈಸ್ಡ್ ಸಿಲೆಬಸ್ 9ನೇ ತರಗತಿ ಸಮಾಜ ವಿಜ್ಞಾನ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡಿದರೆ ಸಮಾಜಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕ್ವಶನ್ ಆನ್ಸರ್ಸ್ಗಳ ವಿಡಿಯೋಗಳು ಅಲ್ಲಿ ನಿಮಗೆ ಸಿಗ್ತವೆ. ಇಷ್ಟೇ ಇತ್ತು ಹೇಳಬೇಕಾಗಿರ್ತಕ್ಕಂಥ ವಿಷಯ. ಸೊ 28ರ ಕಲಿಕಾ ಹಾಳೆಯ ಉತ್ತರವನ್ನು ನೋಡಾಯಿತು. ಮತ್ತೆ ಸಿಗ್ತೀನಿ ಕಲಿಕಾ ಹಾಳೆ 29ರ